ನೀವು ಅದೇ ಪಕ್ಷದಲ್ಲಿದ್ದೀರಿ, ನಿಮ್ಮ ಪಕ್ಷವೇ ರಾಜ್ಯ ಸರ್ಕಾರ, ಇಂದಿನ ಸರ್ಕಾರ, ನಿಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ದಲಿತರ ಪರ ಸರ್ಕಾರ ನಡೆಸ್ತಾ ಇದ್ದಾರೆ. ಓಕೆನಾ? ಅಂಥವ್ರ ವಿರುದ್ಧ ನಿಮ್ಮ ಹೋರಾಟ. ಅಂಥವ್ರ ವಿರುದ್ಧ ಅಲ್ಲ, ಮಾಲ್ ನ್ಯೂಟ್ರಿಷನ್ ತೊಲಗಬೇಕು, ಹೆಣ್ಣು ಮಕ್ಕಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಾನೆ ನಾವು ಗೃಹಲಕ್ಷ್ಮಿಗೆ 2,000 ರೂಪಾಯಿ ದುಡ್ಡು ಕೊಡ್ತಿರೋದು ನಮ್ಮ ಸರ್ಕಾರ. ಹೆಣ್ಮಕ್ಳು ಅದೇ ಸರ್ಕಾರದ ವಿರುದ್ಧ ನೀವು ಹೋರಾಟ ಮಾಡ್ತಿದ್ದೀರಾ? ಸರ್ಕಾರದ ವಿರುದ್ಧದ ಹೋರಾಟ ಅಂತ ಅಲ್ಲ, ಇದು ಜನರ ಪರವಾದ ಹೋರಾಟ. ನಮ್ಮ ಸರ್ಕಾರ ತಪ್ಪು ಮಾಡಿದ್ರು ಮುಲಾಜಿಲ್ದೆ ಮಾತಾಡೋ ಧೈರ್ಯ, ಮಾತಾಡೋ ಇಚ್ಛೆ, ಮಾತಾಡುವಂಥ ಕಿಚ್ಚು ಎಲ್ಲನೂ ನಜ್ಮಾ ಉಳಿಸ್ಕೊಂಡಿದ್ದಾಳೆ. ಹಿಂದೂಗಳು ಸಾವಿರಾರು ಜನ ಮೆಜೆಸ್ಟಿಕ್ಕಲ್ಲಿ ಭಿಕ್ಷೆ ಬೇಡ್ಕೊಂಡು ಅನ್ನ ಇಲ್ಲದೆ ಸಾಯ್ತಾ ಇದ್ದಾರೆ. ಅವ್ರುಗಳಿಗೋಸ್ಕರ ಹೋರಾಟ ಮಾಡಿ ಅವ್ರುಗಳ ಬದುಕನ್ನ ಸರಿಯಾಗಿ ರೂಪಿಸಿ ಏನು ಪ್ರಗತಿ ಮಾಡ್ತಿದ್ದೀರಾ? ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರಿ, ದೊಡ್ಡ ಕ್ರಾಂತಿಕಾರಿ ಮಾಡಿದ್ದಾರೆ. ಡಿಜಿಟಲ್ ಇಂಡಸ್ಟ್ರಿಯಲ್ ಕ್ರಾಂತಿಯನ್ನು ಮಾಡಿದ್ದು ಯಾರು? ರಾಜೀವ್ ಗಾಂಧಿ ಅವರು. ಇವತ್ತಿಂದೇ ಮಾತಾಡೋಣ. ಡಿಜಿಟಲ್ ಇಂಡಿಯಾ ಮಾಡಿದ್ರು, ಮುದ್ರಾ ಅಂತ ಮಾಡಿದ್ರು, ಸ್ವದೇಶ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ನ ಬಿಲ್ಡ್ ಮಾಡಿ ವಿತೌಟ್ ಎನಿ ಡಾಕ್ಯುಮೆಂಟೇಶನ್ ಯಾವುದೇ ಒಂದು ವುಮೆನ್ ಮೇಕ್ ಇನ್ ಇಂಡಿಯಾ ಮಾಡಿದ್ರು. ಎಷ್ಟು ಜನಕ್ಕೆ ಸಿಕ್ಕಿದೆ? ನಮ್ಮ ಸುತ್ತ ಸಾವಿರಾರು ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥವ್ರು ಇದ್ದಾರೆ. ಅವರೆಲ್ಲರೂ ಹೇಳ್ತಿದ್ದಾರೆ ಬ್ಯಾಂಕ್ಗಳು ದಿವಾಳಿ ಆಗಿದೆ, ಲೋನ್ ಕೊಡೋಕ್ಕೆ ಸಾವಿರ ಡಾಕ್ಯುಮೆಂಟ್ಸ್ಗಳು ಕೇಳ್ತಾರೆ, ಆ ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲಿಂಗ್ ಪ್ರೊವೈಡ್ ಮಾಡೋದು? ಇವರು ತೋರಿಸ್ತಾ ಇರೋದೊಂದು, ಮಾಡ್ತಾ ಇರೋದೊಂದು ಅಂತ ಇವತ್ತಿನ ಬಿಜೆಪಿ ಸರ್ಕಾರ. ಹಾಗೆ ಇವತ್ತು ಅದೇ ಹೆಣ್ಣು ಮಕ್ಕಳಿಗೆ ಓದಿದಿರಾ ನೀವು, ನೀವೇನಾದ್ರೂ ಮಾಡಬೇಕು ಅಂತ ಅಂದ್ರೆ ನಮ್ಮ ಪ್ರಧಾನಮಂತ್ರಿ ಯೋಜನೆಯಲ್ಲಿ ವಿತೌಟ್ ಎನಿ ಡಾಕ್ಯುಮೆಂಟೇಶನ್ 20 ಲಕ್ಷದವರೆಗೆ ಸಾಲ ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ. ಅದರ ಸಕ್ಸಸ್ ರೇಷಿಯೋ ಬರೀ 23%. ಅಲ್ಲಿ ಕೇಳುವಂತ ಡಾಕ್ಯುಮೆಂಟ್ಗಳನ್ನ ನಮ್ಮ ಹೆಣ್ಮಕ್ಳು ಕೊಡಕ್ಕಾಗಲ್ಲ. ಈಗ ನಿಮ್ಮದೇ ಸರ್ಕಾರ ಉಚಿತ ಯೋಜನೆಗಳು ಮಾಡಿದೆ, ಪಂಚ ಉಚಿತ ಯೋಜನೆಗಳು. ಆ ಪಂಚ ಉಚಿತ ಯೋಜನೆಗಳು ನನಗೆ ಅಪ್ಲಿಕಬಲ್ ಆಗ್ತಿಲ್ಲ ಇವತ್ತು. ನೀವು ಗ್ಯಾರಂಟಿ ಸ್ಕೀಮ್ಗಳು ಜನರಿಗೆ 100% ನಿಜವಾಗ್ಲೂ ಇಲ್ಲ, 100% ಇಲ್ಲ. ಎಷ್ಟೋ ಜನ ಇವತ್ತು ಕಣ್ಣೀರ್ ಆಗ್ತಾ ಇದಾರೆ. ಐ ಟೇಕ್ ಯು ಟು ಸಮ್ ಹೌಸಸ್. ಸೊ ಅವ್ರ ಮನೆಯ ಕರೆಂಟ್ ಬಿಲ್ಲನ್ನ ಯಾವ ಸರ್ಕಾರ ಸರ್ ಬನ್ನಿ ಸರ್ ನಮ್ಮ ಮನೇಲಿ ಕರೆಂಟ್ ಬಿಲ್ಲೇ ಕಟ್ತಾ ಇದೀವಿ ನಾವು, ಇವತ್ತು ₹1 ಆಗತ್ತೆ ಅಂದ್ರು ₹1 ₹2 ಇನ್ನು ರೇಷನ್ ಕಾರ್ಡಿಗೆ ದುಡ್ಡುಗಳು ಹಾಕಿಲ್ಲ, ಹೊಸ ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡ್ತಿಲ್ಲ. ನೀವು ಹೇಳ್ತೀರಿ ನಿಮ್ಮ DCM ಅಂತ, ಜನ ನಿರ್ಧಾರ ಮಾಡ್ತಾ ಇದಾರೆ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ. ಬರ್ದಿದೆ ಯಾರ್ಯಾರಿಗೆ ಏನೇನು ಎಬಿಲಿಟಿ ಇದೆ ಆಗ್ತಾರೆ. ನಿಮ್ಮ ಅನಿಸಿಕೆ? ನೋ ಕಮೆಂಟ್ಸ್ ಅಬೌಟ್ ದಟ್. ನೋ ಕಮೆಂಟ್ಸ್. ಓಕೆ, ಸೊ ನಾನು ಕೇಳೋ ಪ್ರಶ್ನೆ ನಿಮಗೆ ಇವಾಗ ಖಾರ ಅನಿಸ್ಬೋದು, ಸ್ವಲ್ಪ ನೇರವಾಗಿ ಹೇಳ್ತೀನಿ ನಿಮ್ಮನ್ನು. ಮುಸ್ಲಿಮ್ಸು ಕಾಂಗ್ರೆಸ್ಸಿಗೆನಾ ಅಥವಾ ಕಾಂಗ್ರೆಸ್ಗೆ ಮುಸ್ಲಿಮ್ಸೇ ಬ್ಯಾಕ್ ಬೋನಾ? ಹೇಳ್ತಿದ್ರಿ ನೀವು ಮಾಲ್ ನ್ಯೂಟ್ರಿಷನ್, ಇನ್ನೊಂದು ಹೋರಾಟ, ಮತ್ತೊಂದು ಹೋರಾಟ. ಯಾರ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ರಿ ಗೊತ್ತಾ? ನೀವು ಅದೇ ಪಕ್ಷದಲ್ಲಿದ್ದೀರಿ, ನಿಮ್ಮ ಪಕ್ಷವೇ ರಾಜ್ಯ ಸರ್ಕಾರ, ಇಂದಿನ ಸರ್ಕಾರ, ನಿಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ದಲಿತರ ಪರ ಸರ್ಕಾರ ನಡೆಸ್ತಾ ಇದ್ದಾರೆ. ಓಕೆನಾ? ಅಂಥವ್ರ ವಿರುದ್ಧ ನಿಮ್ಮ ಹೋರಾಟ. ಅಂಥವ್ರ ವಿರುದ್ಧ ಅಲ್ಲ, ಮಾಲ್ ನ್ಯೂಟ್ರಿಷನ್ ತೊಲಗಬೇಕು, ಹೆಣ್ಣು ಮಕ್ಕಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಾನೆ ನಾವು ಗೃಹಲಕ್ಷ್ಮಿಗೆ 2,000 ರೂಪಾಯಿ ದುಡ್ಡು ಕೊಡ್ತಿರೋದು ನಮ್ಮ ಸರ್ಕಾರ. ಹೆಣ್ಮಕ್ಳು ಸರ್ಕಾರದ ವಿರುದ್ಧ ನೀವು ಹೋರಾಟ ಮಾಡ್ತಿದ್ದೀರಾ? ಸರ್ಕಾರದ ವಿರುದ್ಧದ ಹೋರಾಟ ಅಂತ ಅಲ್ಲ, ಇದು ಜನರ ಪರವಾದ ಹೋರಾಟ. ನಮ್ಮ ಸರ್ಕಾರ ತಪ್ಪು ಮಾಡಿದ್ರು ಮುಲಾಜಿಲ್ದೆ ಮಾತಾಡೋ ಧೈರ್ಯ, ಮಾತಾಡೋ ಇಚ್ಛೆ, ಮಾತಾಡುವಂಥ ಕಿಚ್ಚು ಎಲ್ಲನೂ ನಜ್ಮಾ ಉಳಿಸ್ಕೊಂಡಿದ್ದಾಳೆ. ನೋ ಡೌಟ್ ಇನ್ ದಾಟ್. ನಮ್ಮ ಸರ್ಕಾರ ತಪ್ಪು ಮಾಡಿದ್ರು ಪ್ರಶ್ನೆ ಮಾಡೋದೇನೆ. ನೀವು ಯಾರನ್ನು ಪ್ರಶ್ನೆ ಮಾಡಲ್ಲ ಹಾಗಿದ್ರೆ? ತಪ್ಪು ಮಾಡೋರು ಎಲ್ಲರನ್ನೂ ಪ್ರಶ್ನೆ ಮಾಡೋದೇನೆ. ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ತೀರಾ? ಆಫ್ ಕೋರ್ಸ್. ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂದಾಗ ಮೊದಲು ನಾನು ಮಾಡೋ ಕೆಲಸನೇ ನನ್ನ ಪ್ರಶ್ನೆ. ತಪ್ಪು ಮಾಡಿಲ್ವಾ ನಜ್ಮಾ ಹಾಗಾದ್ರೆ? ಯಾವ ಮನುಷ್ಯ ತಪ್ಪು ಮಾಡಲ್ರಿ? ಎಲ್ಲ ಮನುಷ್ಯರು ತಪ್ಪು ಮಾಡೋದೇನೆ. ಎಲ್ಲ ಮನುಷ್ಯರಲ್ಲೂ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅದನ್ನ ದಾಟ್ಕೊಂಡು ನಡೆಯೋದಿದೆಯಲ್ಲ, ದಟ್ಸ್ ಲೈಫ್ ಅಂತ ನಾನು ನಂಬಿದ್ದೀನಿ. ಸೊ ಪೊಲಿಟಿಕ್ಸ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ? ಯಾಕೆಂದರೆ ಪೊಲಿಟಿಕ್ಸು ಈಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ನೀವು ತುಂಬ ರಿಯಾಕ್ಟ್ ಮಾಡ್ತಿರ್ತೀರ. ಓವರ್ ರಿಯಾಕ್ಟಿಂಗ್ ಅನಿಸುತ್ತೆ ಕೆಲವೊಬ್ರಿಗೆ ನೋಡೋರಿಗೆ. ಆ್ಯಂಡ್ ನಿಮ್ಮ ಹೇಳಿಕೆಗಳು ಹೇಗಿರ್ತವೆ ಅಂತಂದರೆ, ಸಾಕಷ್ಟು ಹಿಂದೂ ಪರ ಹೋರಾಟಗಾರರು ಅಂತ ಏನು ಕರ್ಸ್ಕೊಳ್ತಾರೆ ಇವತ್ತು, ಸೊ ಕಾಲ್ಡ್, ಐ ಡೋಂಟ್ ಸೇ ದಟ್ ದೇ ಆರ್ ದ ಹಿಂದೂ ಅವ್ರ ಮುಸಲ್ಮಾನ್ ಈ ಥರ ಕೆಟಗರಿ ಮಾಡಿ ನಾನು ಅವ್ರನ್ನ ಪ್ರಚೋದನೆ ಪಡಿಸೋದಕ್ಕೆ ಈ ಮಾತು ಹೇಳ್ತಾ ಇಲ್ಲ. ದೇ ಆರ್ ಸೋ ಕಾಲ್ಡ್ ಹಿಂದೂ ಪ್ರೊಟೆಸ್ಟೆಂಟ್ಸ್ ಅಥವಾ ಸೋ ಕಾಲ್ಡ್ ಮುಸ್ಲಿಮ್ಸ್ ಆಕ್ಟಿವಿಸ್ಟ್, ಯಾರೇ ಆಗಿರ್ಬೋದು. ನಿಮ್ಮ ಒಂದು ಏನಿದೆ ರೈಟಿಂಗ್ಸ್ಗಳು, ನಿಮ್ಮ ಮಾತಾಡುವ ಭಾಷಣ ಎಲ್ಲವೂ ಕೂಡ ಎಲ್ಲರನ್ನೂ ಕಿಚ್ಚುತ್ತಲ್ಲ. ಯಾಕೆ ಆ ರೀತಿ ಮಾತುಗಳು ನಿಮ್ಮ ಹತ್ರ? ಅಂದರೆ ನಾನು ಒಂದೇನು ಗೊತ್ತಾ, ಈಗ ಅವರಲ್ಲಿರೋ ಸಮಸ್ಯೆಗಳ ಬಗ್ಗೆ ಅಥವಾ ಅವ್ರ ತಪ್ಪುಗಳನ್ನ ತೋರಿಸ್ಬಿಟ್ರೆ ಎಲ್ರಿಗೂ ಕೋಪ ಬೇಗ ಬಂದ್ಬಿಡುತ್ತೆ.
ಆಯ್ತಪ್ಪ ಹಿಂದೂ ಹೋರಾಟಗಾರರು ಅಂತ ಹೇಳ್ಕೊಂಡು ಕೆಲಸ ಮಾಡ್ತಿದ್ದೀರಲ್ಲ, ನೀವು ಮಾಡಿ. ಅಫ್ಕೋರ್ಸ್ ಭಾರತದ ಸಂವಿಧಾನದಲ್ಲಿ ಎಲ್ರಿಗೂ ಅಲ್ಲ, ಏನ್ ಅವಕಾಶಗಳಿದೆ, ತಪ್ಪಿದೆ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನೀವು ಹೋರಾಟ ಮಾಡೋರು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ? ಜನರ ಬದುಕುಗಳಿಗೋಸ್ಕರ ಹೋರಾಟ ಮಾಡ್ತಿದ್ದೀರಾ? ಸಾಯ್ತಿದ್ದಾರೆ. ಮೆಜೆಸ್ಟಿಕಲ್ ಹೋಗಿ ಎಷ್ಟು ಸಾವಿರಾರು ಜನ, ಯು ಕಾಲ್ ಇಟ್ ಆಸ್ ಹಿಂದೂ. ನೀವು ಆವಾಗಲೇ ಅಂದ್ರೆ ದಲಿತರು, ತುಳಿತಕೊಳ್ಪಟ್ಟವರು ಅಂತ ಅನ್ಬೇಡಿ, ಹಿಂದೂಗಳು ಅನ್ನಿ ಅಂತ. ನಿಮ್ಮದೇ ಲ್ಯಾಂಗ್ವೇಜಿಗೆ ಬರ್ತೀನಿ ನಾನು. ಹಿಂದೂಗಳು ಸಾವಿರಾರು ಜನ ಮೆಜೆಸ್ಟಿಕ್ಕಲ್ಲಿ ಭಿಕ್ಷೆ ಬೇಡ್ಕೊಂಡು ಅನ್ನ ಇಲ್ಲದೆ ಸಾಯ್ತಾ ಇದ್ದಾರೆ. ಅವ್ರುಗಳಿಗೋಸ್ಕರ ಹೋರಾಟ ಮಾಡಿ, ಅವ್ರುಗಳ ಬದುಕನ್ನ ಸರಿಯಾಗಿ ರೂಪಿಸಿ. ನಿರುದ್ಯೋಗ ಸಮಸ್ಯೆ ಆಯ್ತಾ, ಸೆಂಟ್ರಲ್ ಗೌರ್ಮೆಂಟ್ ಬಂದ ನಂತರ, ಇದೇ ಬಿಜೆಪಿ, ನಿಮ್ದೇ ಬಿಜೆಪಿ ಪಕ್ಷ ಬಂದ ನಂತರ ಅಲ್ಲ, ಇದೇ ಎಷ್ಟು ಯಾಕೆ ಜನ- ಇದೇ ಯಾಕೆ ನನ್ನ ಪ್ರಶ್ನೆ ಇದೆ, ಎಷ್ಟು ಇದೇ ಜನ ಯಾಕೆ? ಎಷ್ಟು ಜನ ಕೇಳಿಸ್ಕೊಳ್ಳಿ. ಯಾಕೆ ಅಂದ್ರೆ ನಮ್ಮನ್ನ ಆಳ್ತಿರೋರು ಅಲ್ಲ, ಸೆಂಟ್ರಲ್ no, ಗೌರ್ಮೆಂಟ್ no, ಇರೋದು it's ಅವ್ರದ್ದು. not like- ಕಳೆದ 1.5-2 ವರ್ಷದ ಹಿಂದೆ ತನಕನೂ ಅವ್ರ ಸರ್ಕಾರ ಇತ್ತು. ಎಷ್ಟು ಜನ ನಿರುದ್ಯೋಗದಿಂದ ಬಳಲ್ತಿದ್ದಾರೆ. ಮೊನ್ನೆ VA ಎಕ್ಸಾಮ್ ಇತ್ತು, ಅಬ್ಸರ್ವ್ ಮಾಡಿದ್ರಿ ಅನ್ಸುತ್ತೆ. VA ಎಕ್ಸಾಮ್ ಇತ್ತು, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ PhD ಮಾಡಿರೋರು. ಯಾವ್ದಕ್ಕೆ ಬೇಕಾಗಿರೋದು? VA ಎಕ್ಸಾಮ್ಗೆ 2nd PU ಪಾಸ್ ಆಗಿದ್ರೆ ಎಲಿಜಿಬಿಲಿಟಿ. PhD ಮಾಡಿರುವಂಥ ನನ್ನ ನೂರಾರು ಸ್ನೇಹಿತರು VA ಎಕ್ಸಾಮನ್ನ ಬರೆಯಕ್ಕೆ ಬಂದಿದ್ದಾರೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಜಾಗ ಇಲ್ಲ, ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ ನೂಕು ನುಗ್ಲು ಮಾಡಿಕೊಂಡು ತಮ್ಮ ಡಿಸ್ಟಿಕ್ ಕೇಂದ್ರಗಳಿಗೆ ಹೋಗಿದ್ದಾರೆ. ಒಂದೊಂದು ಡಿಸ್ಟಿಕ್ ಕೇಂದ್ರಗಳಲ್ಲಿ 20-25 ಸಾವಿರಕ್ಕಿಂತ ಹೆಚ್ಚು ಜನ ಪರೀಕ್ಷೆ ಬರ್ತಿದಾರಂತೆ. ಅಂದ್ರೆ ಯಾವ ಲೆವೆಲ್ಗೆ ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಿದೆ ಅಂತ. ಕಳೆದ 5 ವರ್ಷ ಬಿಜೆಪಿ ಸರ್ಕಾರ ಇದ್ದಂಥ 5 ವರ್ಷ ಎಷ್ಟು ರಿಕ್ರೂಟ್ಮೆಂಟ್ ಗಳನ್ನ ಮಾಡಿದೆ? ನೀವು ಪ್ರಶ್ನೆ ಮಾಡಿದೀರಾ? ಎಷ್ಟು ಜನ ನಿಮ್ಮ ಮನೆಗಳಲ್ಲೇ ನಿರುದ್ಯೋಗಿಗಳಿದ್ದಾರೆ? ಪ್ರಶ್ನೆ ಮಾಡಿದೀರಾ? UGC ಮುಗಿಸ್ಕೊಂಡು, ಅಂದ್ರೆ UG ಮುಗಿಸ್ಕೊಂಡು, ಡಿಗ್ರಿ ಮುಗಿಸ್ಕೊಂಡು ಮನೇಲೇ ಕೂತಿರೋರು ಎಷ್ಟು ಸಾವಿರ ಜನ ಇದ್ದಾರೆ, ಎಷ್ಟು ಲಕ್ಷಾಂತರ ಜನ ಇದ್ದಾರೆ. ಹಿಂದೂ ಹೋರಾಟಗಾರರು, ನೀವು ಇದಕ್ಕೋಸ್ಕರ ಕೆಲಸ ಮಾಡಿ. ಈಗ ನಮ್ಮ ಸರ್ಕಾರ ಬಂದ್ಮೇಲೆ ರಿಕ್ರೂಟ್ಮೆಂಟ್ ಗಳನ್ನ ತುಂಬಾ ನೀಟಾಗಿ, ತುಂಬಾ ಚೆನ್ನಾಗಿ ಮಾಡ್ತಾ ಬರ್ತಿದ್ದಾರೆ. ದೊಡ್ಡ ಸ್ಕ್ಯಾಮ್ಗಳೇ ನಡೀತಾ ಇದೆ, ಎಲ್ಲಿ ದೊಡ್ಡ ಸ್ಕ್ಯಾಮ್ಗಳು ನಡೀತಾ ಇದೆ. 40% ಸ್ಕ್ಯಾಮ್ ಮಾಡಿದ್ರಲ್ಲ, 40% ನೀವು 50% ಬಂದ್ಬಿಟ್ರಲ್ಲ. ಸ್ಕ್ಯಾಮ್ ತೋರಿಸಿ ಪ್ರೂವ್ ಮಾಡಿ ಹೇಳೋದಲ್ಲ. ನಾವು 40% ಸರ್ಕಾರ, ಬಿಜೆಪಿ 40% ಸ್ಕ್ಯಾಮ್ ಮಾಡಿತ್ತು ಅಂತ ಇಡೀ ನಾವು ರಾಜ್ಯವೇ campaign ನೋಡ್ತಾ ಇದೆ ಮಾಡಿದ್ವಿ. ಇವತ್ತು. ಪೇಟಿಎಂ ಕ್ಯಾಂಪೇನ್, ಪೇಸಿಎಂ ಅಂತ ಹೇಳಿ ಕ್ಯಾಂಪೇನ್ ಮಾಡಿದ್ವಿ. ಪೇಸಿಎಂ ಕ್ಯಾಂಪೇನ್ ಮಾಡಿ ನೀಟಾಗಿ ಏನೇನ್ ದಾಖಲೆಗಳು ಬೇಕಾಗಿತ್ತು ಅದನ್ನ ಇಟ್ಟಿದ್ವಿ. ಇವತ್ತಿಗೂ ಅವ್ರು ಮಾಡಿರುವಂತಹ ಹಗರಣಗಳಿಗೆ ಏನೇನ್ ದಾಖಲೆಗಳು ಬೇಕು ಎಲ್ಲ ಇದೆ. 50% ಅಂತ ನೀವು ಹೇಳ್ತಿದ್ದೀರಾ. ದಯವಿಟ್ಟು ಅದೇನ್ ದಾಖಲೆಗಳಿದೆ ಅದನ್ನ ತೋರಿಸ್ಬಿಟ್ರೆ ನಾವು ಹೋರಾಟ ಮಾಡ್ತೀವಿ. ನಜ್ಮಾ, ಐ ವುಡ್ ಲೈಕ್ ಟು ಇಂಟರಪ್ಟ್ ಇನ್ ದ ಮಿಡಲ್ ಇನ್ ದ ಮೀನ್ ವೈಲ್. ನಿಮ್ಮ ಮಾತಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ ನೀವೊಬ್ರು ಆಂಟಿ ಅಂತ. ಯಾರಿಗೆ ಹೇಳ್ತೀನಿ ಹೇಗೆ ಅಂತ. ನಿಮ್ಮದೇ ಬಿಜೆಪಿ ಅಂತೀರಿ, ನಿಮ್ಮದೇ ಹಿಂದುತ್ವ. ನಮ್ಮ ಹಿಂದುತ್ವ ಅಂತ ನೀವ್ ಯಾಕೆ ಹೇಳ್ಕೊಳಲ್ಲ? ನಮ್ಮದೇ ಪ್ರಧಾನಮಂತ್ರಿ ಅಂತ ನೀವ್ ಯಾಕೆ ಹೇಳ್ಕೊಳಲ್ಲ? ನಮ್ದೇ ಪ್ರಧಾನ ಮಂತ್ರಿ, ಅದಕ್ಕೆ ಪ್ರಶ್ನೆ ನಮ್ಮ ಮಾಡ್ತಿರೋದು. ದೇಶದ ಪ್ರಧಾನಮಂತ್ರಿ ಅವರು, ಅಲ್ರಿ, ನನಗೂ ನಮ್ದೇ ಪ್ರಧಾನಮಂತ್ರಿ. ಪ್ರಧಾನ ಮಂತ್ರಿ What is next? ಹೇಳ್ತಿದ್ದೀನಲ್ಲ, ನಮ್ದೇ ಪ್ರಧಾನ ಮಂತ್ರಿ ಆಗಿರೋದಕ್ಕೆ ಪ್ರಶ್ನೆ ಮಾಡ್ತಿರೋದು. ಏನ್ ಪಕ್ಕದ ದೇಶದ ಪ್ರಧಾನ ಮಂತ್ರಿಗೆ ಹೋಗಿ ಪ್ರಶ್ನೆ ಮಾಡಕ್ಕಾಗತ್ತ? ಯಾಕೆ ಉದ್ಯೋಗ ಕೊಡ್ತಿಲ್ಲ ಅಂತ? ನನ್ ದೇಶ ಮುಖ್ಯ, ನನ್ ದೇಶದ ಜನರು ಮುಖ್ಯ, ನನ್ ದೇಶದ ಯೂತ್ಸ್ ಇವತ್ತು ನಮ್ಮ ದೇಶದ ನಿರುದ್ಯೋಗಿಗಳಾಗಿದ್ದಾರೆ. GDP ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಗೊತ್ತಾ? ಇಂಡಸ್ಟ್ರಿಯಲೈಸೇಷನ್ ಎಷ್ಟಾಗಿದೆ ಗೊತ್ತಾ? ನೋ, ಪಾವರ್ಟಿ ಲೈನ್ ಇಸ್ ಅ ಡಿಫರೆಂಟ್ ಥಿಂಗ್ ನಜ್ಮಾ. ವಿ ಹ್ಯಾವ್ ಟು ಸಿ ದೇಶ ಮೊದಲು, ಆಯ್ತಾ? ನಮ್ಮಲ್ಲಿ ದೇಶ ಅಂದ್ರೇನು? ಇಂಡಸ್ಟ್ರಿಯಲೈಸೇಷನ್ ದೇಶ ಮೊದಲು ಅಂದ್ರಿ. ನಾನು, ದೇಶ ಅಂದ್ರೆ ಏನು? ನೀವು ಎಲ್ಲರೂ ಸೇರಿನೇ ಈ ಒಂದು ದೇಶ. ದೇಶ ಅಂದ್ರೆ ಬರೀ ಬೆಳವಣಿಗೆ. ಬಾರ್ಡರ್ಸ್ ಅಲ್ಲ, ದೇಶ ಅಂದ್ರೆ ಬರೀ ಗಡಿ ಅಲ್ಲ. ದೇಶದ ಒಳಗಡೆ ಬದುಕುತ್ತಾ ಇರುವಂತಹ ಜನರ ಬದುಕು, ಭವನೆ, ಭಾವನೆ ಎಲ್ಲವೂ ಮುಖ್ಯ. ಆಯ್ತಾ? ಬದುಕು ಬದಲಾಗಬೇಕು ಅಂತ ಅಂದ್ರೆ ದೇಶದ ಪ್ರಗತಿನೂ ಮುಖ್ಯ. ಏನ್ ಪ್ರಗತಿ ಮಾಡ್ತಿದ್ದೀರಾ? ಯಾಕ್ Digital ಮಾಡ್ತಿಲ್ಲ? India ಅಂತ ಮಾಡಿದ್ರಿ. ಇಂಡಸ್ಟ್ರಿಯಲ್ಲಿ ದೊಡ್ಡ Digital- ಕ್ರಾಂತಿಕಾರಿ ಮಾಡಿದ್ದಾರೆ. ಡಿಜಿಟಲ್ ಇಂಡಸ್ಟ್ರಿಯಲ್ ಕ್ರಾಂತಿಯನ್ನ ಮಾಡಿದ್ದು ಯಾರು? ರಾಜೀವ್ ಗಾಂಧಿ ಅವರು. See, ಈ ನೀವು ದೇಶಕ್ಕೆ- you are going to 90s ಆಯ್ತಾ? Just please ಇವತ್ತಿಂದೇ come back to ಮಾತಾಡೋಣ. ಆಯ್ತು, 2024. ಇವತ್ತಿಂದೇ ಮಾತಾಡೋಣ. ಡಿಜಿಟಲ್ ಇಂಡಿಯಾ ಮಾಡಿದ್ರು, ಮುದ್ರಾ ಅಂತ ಮಾಡಿದ್ರು, ಸ್ವದೇಶ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ನ ಬಿಲ್ಡ್ ಮಾಡಿ Without any documentation, Make in ಯಾವುದೇ India. ಒಂದು ವುಮೆನ್. ಮೇಕ್ ಇನ್ ಇಂಡಿಯಾ ಮಾಡಿದ್ರು. ಎಷ್ಟು ಜನಕ್ಕೆ ಸಿಕ್ಕಿದೆ? ನಮ್ ಸುತ್ತ ಸಾವಿರಾರು ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತವ್ರು ಇದ್ದಾರೆ. ಅವರೆಲ್ಲರೂ ಹೇಳ್ತಿದ್ದಾರೆ ಬ್ಯಾಂಕ್ಗಳು ದಿವಾಳಿ ಆಗಿದೆ, ಲೋನ್ ಕೊಡಕ್ಕೆ ಸಾವಿರ ಡಾಕ್ಯುಮೆಂಟ್ಸ್ಗಳು ಕೇಳ್ತಾರೆ. ಆ ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲಿಂಗ್ ಪ್ರೊವೈಡ್ ಮಾಡೋದು? ಇವರು ತೋರಿಸ್ತಾ ಇರೋದೊಂದು, ಮಾಡ್ತಾ ಇರೋದೊಂದು ಅಂತ. ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಸ್ಕೀಮ್ ಮಾಡಿದ್ರು. ಆ ಬೇಟಿ ಪಡಾವ್ ಬೇಟಿ ಬಚಾವ್ ಸ್ಕೀಮಲ್ಲಿ ಎಷ್ಟು ನೀಟಾಗಿ ಆ ಸ್ಕ್ಯಾಮನ್ನ ಉಲ್ಟಾ ಹೊಡೆದ್ರು ಅಂತ ಅಂದ್ರೆ, ಎಲ್ಲ ಡಿಗ್ರಿ ಕಾಲೇಜ್ಗಳ ಅಡ್ಮಿಷನ್ ಫೀಸ್ಗಳನ್ನ UGCಯ ಪ್ರಕಾರ ಇನ್ಕ್ರೀಸ್ ಮಾಡಿದ್ರು. ಮುಂಚೆ ಅಲ್ಲ, UGC ಏನ್ ಮಾಡ್ತಾ ಇತ್ತು? ಹೆಣ್ಮಕ್ಳು ಅಡ್ಮಿಷನ್ ಮಾಡ್ಕೊಂಡ್ರೆ 500 ರೂಪಾಯಿ ರೆಗ್ಯುಲರ್ ಫೀಸ್ ಇದೆ ಅಂದ್ರೆ ಹೆಣ್ಮಕ್ಳಿಗೆ ನೀವು 250 ರೂಪಾಯಿ ಕಟ್ಟಿ ಅಂತ ಹೇಳೋರು ಎಲ್ಲ ಕಮ್ಯುನಿಟಿಯ ಹೆಣ್ಮಕ್ಳಿಗೆ. ಅದನ್ನ ಇನ್ಕ್ರೀಸ್ ಮಾಡಿ 1,500ಕ್ಕೆ ತೆಗೆದುಕೊಂಡು ಹೋದ ಅಪಾರವಾದಂತಹ ಕೀರ್ತಿ ಇವತ್ತಿನ ಬಿಜೆಪಿ ಸರ್ಕಾರ. ಹಾಗೆ ಇವತ್ತು ಅದೇ ಹೆಣ್ಣು ಮಕ್ಕಳಿಗೆ, ಓದಿದಿರಾ ನೀವೇನಾದ್ರೂ ಮಾಡ್ಬೇಕು ಅಂತ ಅಂದ್ರೆ
ನಮ್ಮ ಪ್ರಧಾನಮಂತ್ರಿ ಯೋಜನೆಯಲ್ಲಿ ವಿತೌಟ್ ಎನಿ ಡಾಕ್ಯುಮೆಂಟೇಶನ್ 20 ಲಕ್ಷದವರೆಗೆ ಸಾಲ ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ. ಅದರ ಸಕ್ಸಸ್ ರೇಷಿಯೋ ಬರೀ 23%. ಅಲ್ಲಿ ಕೇಳುವಂತ ಡಾಕ್ಯುಮೆಂಟ್ಗಳನ್ನ ನಮ್ಮ ಹೆಣ್ಮಕ್ಳು ಕೊಡಕ್ಕಾಗಲ್ಲ. ಈಗ ನಿಮ್ಮದೇ ಸರ್ಕಾರ ಉಚಿತ ಯೋಜನೆಗಳು ಮಾಡಿದೆ, ಪಂಚ ಉಚಿತ ಯೋಜನೆಗಳು. ಹೌದು. ಆ ಪಂಚ ಉಚಿತ ಯೋಜನೆಗಳು ನನಗೆ ಅಪ್ಲಿಕಬಲ್ ಆಗ್ತಿಲ್ಲ ಇವತ್ತು. ನೀವು ಬಿಲೋ ಪಾವರ್ಟಿ ಲೈನ್. BPL ಅಲ್ವಲ್ಲ. ಆಕರ್ಷ್, ಯು ಕೀಪಿಂಗ್ ಕ್ಯಾಮ್ರಾ, ಹೈ ಕ್ಲಾಸ್ ಕ್ಯಾಮ್ರಾಗಳು ಇಟ್ಕೊಂಡು ಪಾಡ್ಕಾಸ್ಟ್ ಮಾಡ್ತಿದ್ದೀರಾ ಅಲ್ಲ. ಅಪಾರ್ಟ್ ಫ್ರಮ್ ದಾಟ್, ಇವತ್ತು ಏನು 3 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಉಪಚುನಾವಣೆ ನಡೀತು, ಆ ಉಪಚುನಾವಣೆಗಳ ಗೆಲುವು ತೋರಿಸುತ್ತೆ ಯಾವ ಜಾತಿ ಪ್ರಭಾವ, ಹಣದ ಪ್ರಭಾವ, It's a cheap tricks. It's a cheap tricks. I'll let you know. ಮಾಜಿ ಸಿಎಂಗಳ ಮಕ್ಕಳನ್ನ, ಒಬ್ರು ಮಾಜಿ PM ನ ಮಗನನ್ನ ಸೋಲಿಗೆ ಕಾರಣ ಯಾವುದು ಅಂತ ಅಂದ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಎಲ್ಲರ ಮನೆಗಳಿಗೆ ತಲುಪಿದಾವೆ. The truth fact is, ಕರ್ನಾಟಕದಲ್ಲಿ ಯಾವುದೇ ಬೈ ಎಲೆಕ್ಷನ್ ಆದ್ರೂ ಕೂಡ ಯಾವ ಪಾರ್ಟಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇರುತ್ತೋ ಅದೇ ಪಾರ್ಟಿಯ ಪ್ರತಿನಿಧಿಗಳನ್ನ ಗೆಲ್ಸೋದು ನಾವ್ ಈಗ್ಲಿಂದ ನೋಡಿರೋದ್ರಲ್ಲ. ನಾನು ಪ್ರೊಫೆಸರ್ MDN ಎಲೆಕ್ಷನ್ ಇಂದ ನೋಡ್ಕೊಂಡ್ ಬಂದಿದ್ದೀನಿ. ನಾನು MDN ಅನ್ನ 2020-21ರಲ್ಲಿ ಸಿಂದಗಿ ಬೈ ಎಲೆಕ್ಷನ್ ನಡೆಯುತ್ತೆ. ಆಗ ಬಿಜೆಪಿ ಅಧಿಕಾರದಲ್ಲಿರುತ್ತೆ. ಗೆಲ್ಲೋದು ಯಾರು ಅಂತ ಅಂದ್ರೆ ಅಶೋಕ್ ಮನ್ಗೋಳಿಯವರು, ಕಾಂಗ್ರೆಸ್ನವರು. ತರದ ಎಕ್ಸಾಂಪಲ್ಸ್ ಇದೆ. ಆಯ್ತು, ಬೈ ಎಲೆಕ್ಷನ್ ಅಂತಾನೆ ಅನ್ಕೊಳ್ಳಿ. ಅಲ್ಲಿ ನಿಂತಿದ್ ಎಂತ ಘಟಾನುಘಟಿಗಳು. ಶಿಗ್ಗಾವಿನಲ್ಲಿ ಮಾಜಿ ಸಿಎಂ, ಮೊನ್ನೆ ಸಿಎಂ ಆಗಿ ಇಳ್ದವರು, ಅವರ ಸುಪುತ್ರ. ಈ ಕಡೆ ಅದ್ರಾಚೆಗೆ ಸಿಎಂ ಆಗಿದ್ದವರು HD ಕುಮಾರಸ್ವಾಮಿ ರವರ ಮಗ. ಇಂಥ ಸಂದರ್ಭದಲ್ಲೂ ಕೂಡ ನೋಡ್ಕೊಂಡೆ ಸಿದ್ದರಾಮಯ್ಯ ಅವ್ರ ಮಗನೂ ಕೂಡ ಸೋತಿದ್ದಾರೆ. So that we have to accept it. ನೋಡಿ, ಪೊಲಿಟಿಕಲ್ ಗಿಮಿಕ್ಸ್ ಮಗ ಸೋಲಿಲ್ಲ, ಕಾನ್ಸ್ಟಿಟ್ಯೂನ್ಸಿ ಬಿಟ್ಕೊಟ್ರು ತಂದೆಗೆ. ನೀವ್ ಈಗ ಪ್ರೆಸೆಂಟ್ ಹೇಳ್ತಿದ್ದೀರಾ. ಐ ಆಮ್ ಟಾಕಿಂಗ್ ಅಬೌಟ್ ಬಿಹೈಂಡ್. ಓಕೆ, ಬೇರೆ ಎಲೆಕ್ಷನ್ ಬಗ್ಗೆ ಬಂದು ಚಾಮುಂಡೇಶ್ವರಿನಲ್ಲೇ ಸೋತಿದ್ರು, ಬದಾಮಿಯ ಜನ ಕೈ ಹಿಡಿದ್ರು. ಗ್ಯಾರಂಟಿ ಸ್ಕೀಮ್ಗಳು ಜನರಿಗೆ 100% ನಿಜವಾಗ್ಲೂ ಇಲ್ಲ. 100% ಇಲ್ಲ. ಎಷ್ಟೋ ಜನ ಇವತ್ತು ಕಣ್ಣೀರ್ ಆಗ್ತಾ ಇದಾರೆ. ಐ ಟೇಕ್ ಯು ಟು ಸಮ್ ಹೌಸಸ್. ಸೊ ಅವ್ರ ಮನೆಯ ಕರೆಂಟ್ ಬಿಲ್ ಅನ್ನ ಯಾವ ಸರ್ಕಾರ ಸರ್ ಬನ್ನಿ ಸರ್, ನಮ್ಮ ಮನೇಲಿ ಕರೆಂಟ್ ಬಿಲ್ ಕಟ್ತಾ ಇದೀವಿ ನಾವು, ಇವತ್ತು ₹1 ಆಗತ್ತೆ ಅಂದ್ರು ₹1 ಇಲ್ಲ, ₹2 ಇಲ್ಲ. ಇನ್ನು ರೇಷನ್ ಕಾರ್ಡಿಗೆ ದುಡ್ಡುಗಳು ಹಾಕಿಲ್ಲ, ಹೊಸ ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡ್ತಿಲ್ಲ. ನನ್ನ ಮನೆಗೆ ಊರಿನ ಮನೆಗೆ ಸಿಕ್ಕಾಪಟ್ಟೆ ಬರುತ್ತೆ. ನಾನ್ ಇವಾಗ ಬೆಂಗಳೂರಲ್ಲಿರೋ ಮನೆಗೆ ಮುಂಚೆ ಎಲ್ಲ ನಾನು ₹900, ₹1,000, ₹1,200 ಆ ಥರ ಕರೆಂಟ್ ಬಿಲ್ ಕಟ್ತಾ ಇದ್ದೆ. ಇವಾಗ ₹200, ₹250 ಬಂದ್ರೆ ಮ್ಯಾಕ್ಸಿಮಮ್ ಅನ್ನೋ ಲೆವೆಲ್ಗೆ ಆಗಿದೆ. ನಾನು ಫಲಾನುಭವಿ, ನಾನು ಹೇಳ್ತಾ ಇದ್ದೀನಿ. ತುಂಬಾ ಜನ ಹೆಣ್ಮಕ್ಳು ಈ ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ, ಇಂಡಸ್ಟ್ರಿಗಳಿಗೆ ಕೆಲಸ ಮಾಡಕ್ ಹೋಗ್ತಾರೆ. ಅವ್ರಿಗೊಂದು 10,000, 15,000 ಸಂಬಳ ಕೊಟ್ರೆ ಪಾಪ ಪಾಸ್ ಮಾಡಿಸ್ಕೊಳ್ಳೋಕೆ ಅಥವಾ ಡೈಲಿ ಬಸ್ಗಳಿಗೆ ಚಾರ್ಜ್ ಕೊಟ್ಟೇನೆ ಅವ್ರ ದುಡ್ಡು ಖಾಲಿ ಆಗೋಗ್ತಿತ್ತು. ಅಂಥವ್ರ ₹3,000-4,000 ತಿಂಗಳ ಬಸ್ ಚಾರ್ಜ್ಗಳನ್ನ ನಮ್ಮ ಗ್ಯಾರಂಟಿ ಸ್ಕೀಮ್ಸಿಂದ ಉಳಿತಾ ಇದೆ. ಎಷ್ಟೋ ಹೆಣ್ಮಕ್ಳು ಕಾಲೇಜ್ಗೆ ಹೋಗುವಂಥವ್ರು ಅಥವಾ ಬೇರೆ ಬೇರೆ ಅಂಗಡಿಗಳಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳು, ಮಾರ್ಕೆಟಿಂಗ್ ಕೆಲಸ ಮಾಡುವಂಥ ಹೆಣ್ಮಕ್ಳು ಖುಷಿಯಿಂದ ನಮ್ಮ ಜೊತೆ ಅನುಭವವನ್ನ ಶೇರ್ ಮಾಡ್ಕೊಂಡು ನೀವು ಹೇಳ್ತೀರಿ ನಜ್ಮಾ, ಏನಾಗಿದೆ ಗೊತ್ತಾ, ದ ಫ್ಯಾಕ್ಟ್ ಇಸ್ ನಾಟ್ ಲೈಕ್ ದ್ಯಾಟ್. ನೀವು ಹೇಳೋ ರೀತಿಯಲ್ಲಿ ಸಿಚುವೇಶನ್ಸ್ ಇಲ್ಲ. ಇವತ್ತೇನಾಗಿದೆ, ಮೈಕ್ ಕೊಟ್ಟಾಗ ಎಲ್ಲರೂ ಇದನ್ನೇ ಮಾತಾಡೋರಾಗಿದ್ದಾರೆ. But the facts are totally different. You have to dig into the depth. Come to the field. ನಾನು ಎಲ್ಲೋ AC ಕ್ಯಾಬಿನ್ ಅಲ್ಲಿ ಕೂತ್ಕೊಂಡು ಮಾತಾಡೋಳಲ್ಲ. I'll take you some example. I know you are a ground worker. I'll tell you a few example which will realize you that you are not talking truth. ಯಾಕೆ ಅಂತ ಹೇಳ್ತೀನಿ. ಒಂದು ಮನೆ ಕಟ್ಟಬೇಕು. ಓಕೆ, ಇವತ್ತು ಹಳ್ಳಿಯಲ್ಲಿ ಮನೆ ಇಲ್ಲ ಅಂತಂದರೆ, ಜಮೀನಿದೆ ಅಂದರೆ ಒಬ್ಬ ರೈತನಿಗೆ ಒಂದು ಮನೆಯನ್ನು ಕಟ್ಕೊಳ್ಳೋದಕ್ಕೆ ಒಂದು ಮನೆ ನಿವೇಶನ ಕೊಡ್ತಾರೆ. ಆ ನಿವೇಶನಕ್ಕಾಗಿ ಬರುವ 3 ಲಕ್ಷಕ್ಕೆ 1.5 ಲಕ್ಷ ಇವತ್ತು ನಾವು ವಾಪಸ್ ಕೊಡಬೇಕಾಗಿದೆ. ರೈತರ ಕುಟುಂಬಗಳು, ರೈತರಿಂದ ಸರ್ಕಾರ, ರೈತರೇ ನಮ್ಮ ಬೆನ್ನೆಲುಬು ಅಂತ ಹೇಳುವಂತಹ ನಿಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಯಾವ ಮಟ್ಟಕ್ಕೆ ಕರಪ್ಷನ್ನಲ್ಲಿದೆ ಅಂತಂದರೆ, ಒಂದು ಖಾತೆ ಬದಲಾವಣೆ ಆಗಬೇಕು, ಒಂದು ಪಾಣಿ ಬದಲಾವಣೆ ಆಗಬೇಕು, ಒಬ್ಬ ವಿಲೇಜ್ ಅಕೌಂಟೆಂಟು, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರಿಂದ ಹಿಡಿದು ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆರ್ಡರ್ ಪಾಸ್ ಮಾಡೋವರೆಗೂ ಎಷ್ಟು ಬ್ರೈಬ್ಸ್ ನಡೀತಾ ಇದೆ ಇವತ್ತು. ಒಬ್ಬ P1 ಇಂದ ಹಿಡಿದು ಏನ್ ಮಾಡ್ತಿದೆ ನಿಮ್ಮ ಸರ್ಕಾರ? ನಮ್ಮ ಸರ್ಕಾರಕ್ಕೆ ನೀವು ಗಮನಕ್ಕೆ ತನ್ನಿ. ಮಾಧ್ಯಮಗಳು ನೀವೇನ್ ಮಾಡ್ತಿದ್ದೀರಾ? ಬರೀ ಎಲ್ಲಿ ಬೆಂಕಿ ಹಚ್ಚಕ್ ಸಾಧ್ಯ, ಎಲ್ಲಿ H&M ಆಗುತ್ತೆ, ಇದನ್ನೇ ನೋಡ್ತಾ ಬರೀ ಇದನ್ನೇ ಬಿತ್ತರಿಸ್ಕೊಂಡು ಕೂತ್ಕೊಂಡ್ರೂ ಆಗಲ್ಲ. ಮಾಧ್ಯಮಗಳು ನಮ್ಮ ಸಮಾಜದ 4ನೇ ಅಂಗ. ಸೊ ನೀವೇನ್ ಮಾಡ್ಬೇಕು, ಮಾಧ್ಯಮದವರೆಲ್ಲ ಏನ್ ಮಾಡ್ಬೇಕು ಅಂತ ಅಂದ್ರೆ, ಈ ತರಹದ ಸಮಸ್ಯೆಗಳನ್ನ
ಗಮನಕ್ಕೆ ತರಬೇಕು, ಸರ್ಕಾರದ ಗಮನಕ್ಕೆ ತರಬೇಕು. ಅಥವಾ ನನ್ನ ಕೈಲಿ ಎಷ್ಟು ಸಾಧ್ಯ ಆಕರ್ಷ್, ನನ್ನ ಕೈಲಿ ಎಷ್ಟು ಸಾಧ್ಯ ಪಾಸಿಬಲಿ, ನಿಮಗೆ ಆ ಥರದ್ದು ಯಾವುದಾದ್ರು ಗಮನಕ್ಕಿದ್ರೆ ದಯವಿಟ್ಟು ಹೇಳಿ, ಐ ಫೈಟ್ ಫಾರ್ ದಾಟ್. ನೋಡಿ, ಸರ್ಕಾರದ ಗಮನಕ್ಕೆ ಹೇಗೆ ತರಬೇಕು? ಸಿದ್ದರಾಮಯ್ಯನವರು ಜನರ ಪ್ರತಿನಿಧಿಗಳು ಅಂತಾರೆ. ಹೌದು, ಜನರ ಆಹ್ವಾನಗಳನ್ನ ಸ್ವೀಕರಿಸೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಸಮಯವಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರೇ ಒಂದು ಸ್ಕ್ಯಾಮಲ್ಲಿ ತಗಲಾಕೊಂಡಿದ್ದಾರೆ. ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಅಟೆಂಪ್ಟೆಡ್ ಅ ಸ್ಕ್ಯಾಮ್. ಬೀಯಿಂಗ್ ಅ ಮೈಸೂರಿಯನ್, ಅದು ಸ್ಕ್ಯಾಮ್ ಸಿಗಾಕೊಳ್ಳೋದು ಬೇರೆ, ಆರೋಪಿ ಆಗೋದು ಬೇರೆ, ಅಥವಾ ಆಪಾದಿತರಾಗೋದು ಬೇರೆ. ಅದು ತುಂಬಾ ಡಿಫರೆನ್ಸ್ ಇದೆ. ಅಪರಾಧಿ ಅಂತ ಹೇಳ್ತಿಲ್ಲ, ಆಪಾದಿತ ಅಂತ ಹೇಳ್ತಿದ್ದೀನಿ. ಐ ನೋ ವಾಟ್ ಇಸ್ ವಿಕ್ಟಿಮ್. ಸೊ ಥಿಂಗ್ ಈಸ್ ಬೀಯಿಂಗ್ ಅ ಮೈಸೂರಿಯನ್, ನನಗೆ ಅಲ್ಲಿ ಏನ್ ನಡೀತು ಅನ್ನೋದು ವೆರಿ ಕ್ಲಿಯರ್ಲಿ ಗೊತ್ತಿದೆ. ಅದು ಎಂಥ ನೀಟಾಗಿರುವಂತಹ ಗೇಮ್ ಪ್ಲಾನ್ ಅಂತ. ಆ ಥರದ್ದೇನಾದ್ರು ತಪ್ಪು ಅನ್ನೋದಾಗಿರ್ತಿದ್ರೆ ಅದು ತಪ್ಪು ಅನ್ನೋದಾಗಿದ್ರೆ ಇನ್ನೇ ನಾವು ಕೋರ್ಟು ಕಚೇರಿಗಳಲ್ಲಿ ನಡೀತಾ ಇದೆ. ಪ್ರೂವ್ ಆದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದೇ ಪ್ರೂವ್ ಆಗ್ಬಿಟ್ರೆ, ಇವ್ರು ಜಮೀನನ್ನು ತಗೊಂಡ್ ಕೊಟ್ಟಿರೋ ಜಮೀನ್ ಇಷ್ಟೆಲ್ಲ ಹಳವಂಡೆ ಮಾಡ್ತಾ ಇರುವಂಥವ್ರು ಅವ್ರೇನೇ ನಾವು ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೇಕು. ಬಟ್ ಅವ್ರೇನ್ ಮಾಡಿದಾರೆ ಮಾಡಿಲ್ಲ ಅದು ಬೇಡ. ಇದು ಅವರು ನಿರ್ದೋಷಿ ಅನ್ನುವಂಥದ್ದು ವೆರಿ ಕ್ಲಿಯರ್ಲಿ ಜನರಿಗೆ ಗೊತ್ತಾಗತ್ತೆ. ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ. ಆವಾಗ ಇದನ್ನ ಮಾತಾಡೋಣ. ನೀವಂತಂದ್ರೆ ಈ ಜನರ ಅಹವಾಲುಗಳನ್ನ ಸ್ವೀಕರಿಸ್ತಿಲ್ಲ ಅಂತ. ಟಿಕೆ ಲೇಔಟಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಮನೆ ಇದೆ. ನೀವು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನರನ್ನ, ಅವ್ರು ಮೈಸೂರಲ್ಲಿ ಇದ್ದಾಗೆಲ್ಲ ಎಷ್ಟು ಜನರನ್ನ ಭೇಟಿ ಮಾಡ್ತಾರೆ ಅಂತ. ಇಲ್ಲಿ ಕುಮಾರಕೃಪಾ ಪಕ್ಕದಲ್ಲಿ CM ಹೌಸ್ ಇದೆ, ಅಲ್ಲೂ ಕೂಡ ಎಷ್ಟು ಸಾವಿರಾರು ಜನ ಬರ್ತಾರೆ. ಮತ್ತೆ ಯೂಶುವಲಿ ಜನರನ್ನ ಮೀಟ್ ಮಾಡೋದಕ್ಕೆ ಅಂತಾನೆ ಸಭೆಗಳನ್ನ ಆಯೋಜನೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. DCM ಆಗಿರ್ಲಿ ಅಥವಾ CM ಆಗಿರ್ಲಿ, ಇಬ್ರು ಕೂಡ ಜನರ ಸಮಸ್ಯೆಗಳನ್ನ ಕೇಳೋದಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಸ್ಪಂದನಾ ಸಭೆಗಳನ್ನ ಮಾಡ್ತಾ ಇದ್ದಾರೆ. DCM DK ಶಿವಕುಮಾರ್ ಅವರಂತೂ ಬೆಂಗಳೂರಿನಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ, ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಜನರ ಅಹವಾಲುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ತಾವೇ ಕೂತು ಅಹವಾಲುಗಳನ್ನ ಸ್ವೀಕರಿಸ್ತಾ ಇದ್ದಾರೆ. ನೀವ್ ಹೇಳ್ತೀರಿ ನಿಮ್ಮ DCM ಅಂತ, ಜನ ನಿರ್ಧಾರ ಮಾಡ್ತಾ ಇದಾರೆ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ. ಏನೇನ್ ಬರ್ದಿದೆ, ಯಾರ್ಯಾರಿಗೆ ಏನೇನ್ ಎಬಿಲಿಟಿ ಇದೆ ಆಗ್ತಾರೆ. ನಿಮ್ಮ ಅನಿಸಿಕೆ? No comments about that. ನೋ ಕಮೆಂಟ್ಸ್. ಓಕೆ, ಸೊ ನಾನು ಕೇಳೋ ಪ್ರಶ್ನೆ ನಿಮಗೆ ಇವಾಗ ಖಾರ ಅನ್ಸ್ಬೋದು. ಸ್ವಲ್ಪ ನೇರವಾಗಿ ಹೇಳ್ತೀನಿ ನಿಮ್ಮನ್ನ. ಮುಸ್ಲಿಮ್ಸು ಕಾಂಗ್ರೆಸ್ಸಿಗೆನಾ ಅಥವಾ ಕಾಂಗ್ರೆಸ್ಗೆ ಮುಸ್ಲಿಮ್ಸೇ ಬ್ಯಾಕ್ ಬೋನಾ? ನಾವೆಲ್ಲ JDS ಅಲ್ಲೂ ಇರ್ಲಿಲ್ವಾ? ಅಂದ್ರೆ ದಟ್ ಕಮ್ಸ್ ಲೈಕ್ ಐಡಿಯಾಲಜಿ. ಯಾರು ನಮ್ಮ ಪರವಾಗಿ ಇರ್ತಾರೆ, ನಮಗೋಸ್ಕರ ಯಾರು ಮಾತಾಡ್ತಾರೆ, ಅಥವಾ ನಮ್ಮನ್ನು ವಿರೋಧಿಸೋರಿಗೆ ಯಾರು ಒಂದು ಸರಿಯಾಗಿರೋ ಟಕ್ಕರ್ ಕೊಡ್ತಾರೆ, ಅಂಥ ಪಾರ್ಟಿಗಳ ಜೊತೆ ಇರ್ತಾರೆ. ನಾವೆಲ್ಲ ನೋಡಿ ಮುಂಚೆಯಿಂದ JDS ಎಲ್ಲಿವರೆಗೆ BJP ಜೊತೆ ಒಂದು ದೀರ್ಘವಾದ ಮತ್ತು ಆಪ್ತವಾದ ಸಖ್ಯವನ್ನ ಮಾಡ್ಕೊಂಡಿರ್ಲಿಲ್ಲ, ಅಲ್ಲಿವರೆಗೂ ಕೂಡ ನಾನು JDS ಅಲ್ಲಿದ್ದೆ, ನಮ್ಮ ತಂದೆ JDS ಅಲ್ಲಿದ್ರು. ನಾವೆಲ್ಲ ನಮ್ಮ ಹಳ್ಳಿಗಳಲ್ಲಿ ನಾವು ಅದು ಎಸ್ಪೆಷಲಿ ಓಲ್ಡ್ ಮೈಸೂರು ರೀಜನ್ ಅಂತ ಬಂದಾಗ ನಿಮಗೂ ಗೊತ್ತಿದೆ, ಮಂಡ್ಯ, ಮೈಸೂರು, ಹಾಸನ, ತುಮಕೂರು, ನಮ್ಮ ಈ ಜಿಲ್ಲೆಗಳಲ್ಲಿ JDS ಅಲ್ಲೂ ಕೂಡ ಒಂದು 50% ಅಷ್ಟು ಮುಸಲ್ಮಾನರು ಇದ್ದೇ ಇದ್ರು. ಯಾವಾಗ ಇವರ ಬದಲಾವಣೆಗಳು ಶುರುವಾಯಿತೋ, ಇವರು BJP ಜೊತೆ ಸಖ್ಯ ಮಾಡೋದು, RSS ಜೊತೆ ಸಖ್ಯ ಮಾಡೋದು ಶುರು ಮಾಡಿದ್ರು, ಅಲ್ಲಿಂದ ಸ್ವಲ್ಪ ಮುಸಲ್ಮಾನರು ಡಿಟ್ಯಾಚ್. ಯಾಕೆ ನಿಮ್ಗೆ ಅನ್ನಿಸ್ತು ನೀವೇ ಆಯ್ಕೆ ಮಾಡ್ಕೊಂಡಂತಹ ಪಕ್ಷ, ನಿಮಗೆ ಒಳ್ಳೆ ಪ್ಲಾಟ್ಫಾರ್ಮ್ನ ಬೇಸ್ ಹಾಕೊಟ್ಟಿದ್ದು ಪಕ್ಷ ಆಯ್ತಾ, ಯಾರು ಕರೆದು ನಿಮ್ಮನ್ನ ಒಳಗೆ ಬನ್ನಿ ಅಂತ ಹೇಳಿರುವಂತಹ ಸಮಯದಲ್ಲೂ ಕೂಡ ನಿಮಗೆ ಒಂದು ಸ್ಥಾನಮಾನ ಕೊಟ್ಟಂತ ಪಕ್ಷ. ನನಗೆ ಹಾಗಂತಲ್ಲ, ನನಗೆ ನನ್ನ ಚಳವಳಿಯ ಸಂದರ್ಭದಲ್ಲಿ NRC ಮತ್ತು CAA ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ನನಗೆ ಬನ್ನಿ ಪಕ್ಷಕ್ಕೆ ಅಂತ, JDS ಕೂಡ ಕರೆದಿರು. ನಾನು JDS ನ ಚೂಸ್ ಮಾಡ್ಕೊಂಡೆ, ಯಾಕಂದ್ರೆ ನನ್ನ ನಿಲುವುಗಳು ಪ್ರಾದೇಶಿಕತೆಗೆ ಮತ್ತು ಕನ್ನಡಕ್ಕೆ, ಕನ್ನಡ ಅಸ್ಮಿತೆಗೋಸ್ಕರ JDS ಹೋರಾಟ ಮಾಡುತ್ತೆ ಅನ್ನುವಂಥ ಒಂದು ಸ್ಟ್ರಾಂಗ್ ಬಿಲೀವ್, ಸ್ಟ್ರಾಂಗ್ ಒಪಿನಿಯನ್ ಇತ್ತು. ಆ ಕಾರಣಕ್ಕೋಸ್ಕರ, ಜೊತೆಗೆ ನನ್ನ ಹಳ್ಳಿನಲ್ಲಿ ನನ್ನ ತಂದೆಗೆ ಒಂದು ಸಣ್ಣ JDS ನ ಐಡೆಂಟಿಟಿ ಇತ್ತು ನಮ್ಮ ತಾಲೂಕಿನಲ್ಲಿ. ಹಾಗಾಗಿ ನಾನು JDS ಅಲ್ಲಿ ಇರೋದು ಒಳ್ಳೇದು ಅಂತ ಅನ್ನಿಸ್ತು. ಯಾಕೆ ನಿಮಗೆ ಅನ್ನಿಸ್ತು JDS ಅಲಯನ್ಸ್ ಮಾಡ್ಕೊಂಡ ತಕ್ಷಣ ಇಲ್ಲ ನೆಕ್ಸ್ಟ್ ನನ್ನ ನಿಲುವುಗಳಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಯಾಕೆ ಅನ್ನಿಸ್ತು? ನೋಡಿ, ನಾನೊಂದು ಪಕ್ಷದ ವಕ್ತಾರೆ ಆಗಿದ್ದೆ. ನಾನು JDS ನ ಎಲ್ಲ ಸಿದ್ಧಾಂತಗಳನ್ನ ನಾನು ಜನರ ಎದುರಿಗೆ ಪ್ರೆಸೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.